ಟೈಮ್ಸ್ ನ್ಯೂಸ್ಗೆ ಸ್ವಾಗತ. ಬಾಬು ಲೇಟ್ ಆಗುತ್ತೆ. ಬಾಬು ಎಲ್ಲಿ ಬರ್ತಾವೆ ಆಮೇಲೆ ನಾವು ಮುರಾಜ್ ಜೊತೆ ಅವ್ರು 6 ಜನ ಬರ್ರಿ. ಬಾಬು ಎಲ್ಲಿದ್ಯಪ್ಪ? ಇಡೀ ತಾಲೂಕು ಎಲ್ಲ ತಗೊಂಡಿದ್ದೀರಲ್ಲಪ್ಪ? ಎಲ್ಲ ಚೆಕ್ ಮಾಡಿಸ್ಬಿಡಿ. ಏನೇ ಕರೆಕ್ಷನ್ಸ್ ಕೂಡ ಈಗ ಹೋಗಿದ್ವಿ. ಏನು ಮಾಡೋದಪ್ಪ ಮನೆಗೆ ಒಂದು ನಾನು ತೋರಿಸೋದು ಹೇಳ್ತಾನೆ ವೆಂಕಟೇಶಣ್ಣ, ನಾನು ಮುಳಬಾಗಿಲು DAPSMS ಅಧ್ಯಕ್ಷ. ನಾನು ಮುಳಬಾಗಿಲು DAPSMS ಡೆಲಿಗೇಟ್ ಮಾಡಿ ಇವತ್ತು DCC ಬ್ಯಾಂಕು ನಿರ್ದೇಶಕರಿಗೆ ನಾಮಿನೇಷನನ್ನು ಹಾಕಿ ಅದೆಲ್ಲ ವಾರಾಗಿರ ಏನೂ ಇಲ್ಲ. ಮಂಗಳವಾರ ಒಳ್ಳೇದೇ. ಮಂಗಳವಾರ ಏನು ಮಕ್ಕಳು ಬಿಟ್ಟರೆ ಏನು ಬಿಸಾಕೋದಿಲ್ಲ, ಯಾರು ಮನೇಲಿ ಇಟ್ಕೊಳ್ತಾರೆ. ಹಂಗೆ ಮಂಗಳವಾರನೂ ಒಳ್ಳೇದೇ ಹಾಕಿದ್ವಿ. ಯಾವುದು ಕ್ಯಾಂಡಿಡೇಟ್ ಇಲ್ಲಿ ಹಾಕಿರೋದು ನಾವೆಲ್ಲ ಎಲ್ಲ ರೀತಿ ಎಲ್ಲದೂ ಹಾಕಿದ್ದೀವಿ ನಾವು. ಕೋಲಾರ VSN ಹಾಕಿದ್ದೀವಿ, ಮುಳಬಾಗಿಲು VSN ಹಾಕಿದ್ದೀವಿ,
ಕುದುರೆ ಸಂಘಗಳಿಂದನೂ ಹಾಕಿದ್ದೀವಿ, ಡೈರಿಯಿಂದನೂ ಹಾಕಿದ್ದೀವಿ, ಎಲ್ಲವನ್ನೂ ಹಾಕಿದ್ದೀವಿ. ಎಲ್ಲ ಕ್ಯಾಂಡಿಡೇಟ್ಸು ಕ್ಯಾಂಡಿಡೇಟ್ಸು ಹೌದು. ಯಾಕಂದ್ರೆ ಶಾಸಕರಿಗೆ ಯಾವ್ದು ಕನ್ಪಡಿಸ್ತಾ ಉಂಟು 2013 ಒಳ್ಳೆ ಚೆನ್ನಾಗಿ ನಡ್ಕೊಂಡು ಬರ್ತಾ ಇತ್ತು. ಫಸ್ಟ್ ಅವಧಿ ಚೆನ್ನಾಗಿ ನಡೀತು. ಸೆಕೆಂಡ್ ಅವಧಿನಲ್ಲಿ ಸ್ವಲ್ಪ ಏರುಪೇರುಗಳಾಗಿದೆ. ನಿಮ್ಗೆಲ್ಲರಿಗೂ ಗೊತ್ತು ಏನೇನಾಗಿದೆ, ಹೇಗಾಗಿದೆ. ಮೀಡಿಯಾಗೇನು ಹೇಳ್ಬೇಕಾಗಿದೆ, ಅದು ಗೊತ್ತು. ಅದನ್ನೆಲ್ಲ ಸರಿಪಡಿಸೋಣ. ಅದಕ್ಕೆ ಹೋದ್ರೆ ನಾವು ಇಲ್ಲಿದ್ರೆ ನಾವು ಸ್ವಲ್ಪ ವಿಧಾನಸೌಧ ಕಡೆ ಹೋಗಿ ಮಿನಿಸ್ಟ್ರುಗಳ ಹತ್ರ ಹೋಗಿ ಮಾತಾಡಿ ತಿರ್ಗಾ ಅದನ್ನು ಹಳೆಯ ರೂಪಕ್ಕೆ ತರೋಣ ಅನ್ನೋ ಒಂದು ಉದ್ದೇಶದಿಂದ ವಿಭಾಗ ಇದೆ ಅಂತ ನಿಮ್ಗೆ ಕೇಳಿ ಬರ್ತಾ ಇರ್ಬೋದು. ನಮ್ಮಲ್ಲಿ ಯಾವುದು ಕೇಳಿ ಬಂದಿಲ್ಲ. ಇದರಲ್ಲಿ ರಮೇಶ್ ಕುಮಾರ್ ಅವ್ರದ್ದು KH ಮುನಿಯಪ್ಪನವ್ರದ್ದು ಇದೆ, ಯಾರ್ದು ಇಲ್ಲ ಬಣ. ಯಾರ್ದು ರಮೇಶ್ ಕುಮಾರ್ ಅವ್ರದ್ದು ಇಲ್ಲ, KH ಮುನಿಯಪ್ಪನವ್ರದ್ದು ಇಲ್ಲ. ಆ ರಮೇಶ್ ಕುಮಾರ್ ಅವರು ಯಾರು ನಾಮಿನೇಷನ್ ಹಾಕಕ್ಕೆ ಬಂದಿಲ್ಲ, KH ಬರೋದಿಲ್ಲ. ಇಲ್ಲಿರೋರು ನಾವೇ ಆಯಾ ತಾಲೂಕು MLA ಅವ್ರವ್ರು ತೀರ್ಮಾನ ಮಾಡ್ಕೊಂಡು ಅವ್ರು ಮಾಡ್ತಾ ಇದ್ದಾರೆ. ಮತ್ತು DCC ಎಲೆಕ್ಷನ್ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಹೋಗ್ಬೇಕು ಅಂತೇಳಿ ಸಭೆಯನ್ನು ಕೂಡ ಕರೆದಿದ್ರು ಸರ್. ಯಾರುವರೆ ಸಚಿವರು ಕರೆದಿದ್ರು. ಅದರಲ್ಲಿ ಕೆಲವು ಶಾಸಕರು ಗೈರಾಗಿದ್ದಾರೆ. ನನಗೆ ಗೊತ್ತಿಲ್ಲ, ನಾನು ಹೋಗಿದ್ದೆ, ನಾನು ಮಾತಾಡ್ಕೊಂಡು ಬಂದಿದ್ದೀನಿ ಅಷ್ಟೇ. ಬೇರೆಯವ್ರ ವಿಚಾರ ನಾನು ಇದೆಲ್ಲ ನಮ್ಮನ್ನೆಲ್ಲ ಹೈಕಮಾಂಡಿಂದ ತೀರ್ಮಾನ ಮಾಡಿ ವಿತ್ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟ್ರು, ಆಮೇಲೆ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಇನ್ಚಾರ್ಜ್ ಸುಧಾಕರಣ್ಣ ಅವರು, ಸುರೇಶ್ ಅಣ್ಣ ಅವರು ಎಲ್ಲರೂ ಅವರಿಬ್ಬರು ಒಂದು ಸಮ್ಮುಖದಲ್ಲಿ ಇದೆಲ್ಲ ತೀರ್ಮಾನ ಆಗಿರೋದು. ಕ್ಯಾಂಡಿಡೇಟ್ಸ್ ಯಾರು ಅವರಿಬ್ಬರು ಸಮ್ಮುಖದಲ್ಲಿ ತೀರ್ಮಾನ ಆಗಿರೋರು ಮಾತ್ರ ನಾವು ಕ್ಯಾಂಡಿಡೇಟ್ ಇಲ್ಲ. ಇಲ್ಲ, ಖಂಡಿತವಾಗ್ಲೂ ನಾನು ಅಧ್ಯಕ್ಷ ಸ್ಥಾನದ ಆಕಾಂಕ್ಷೆ ಅಲ್ಲ, ನಿರ್ದೇಶಕ ಸ್ಥಾನದ ಆಕಾಂಕ್ಷೆ. ಆಮೇಲೆ ಮುಂದಕ್ಕೆ ನೋಡೋಣ ಯಾರು ಗೆಲ್ತಾರೆ, ಹೆಂಗೆ ಗೆಲ್ತಾರೆ ಅನ್ನೋದು ಆವತ್ತು ಗೊತ್ತಾಗುತ್ತೆ. ಎಲ್ಲ ಕ್ಯಾಂಡಿಡೇಟ್ಸ್ ಎಲ್ಲ ಗೆದ್ದು ಆಚೆ ಬಂದ ಮೇಲೆ ತಾನೇ ಗೊತ್ತಾಗೋದು ಯಾರು ಬರ್ತಾರೆ, ಯಾರು ಅಧ್ಯಕ್ಷ ಆಗೋದು. ಹೌದು, ಖಂಡಿತವಾಗ್ಲೂ ಸರಿಪಡಿಸ್ತೀವಿ ನಾವು. ಅದಕ್ಕೋಸ್ಕರ ನಾವು ಬರ್ತಾರೆ. ಇಲ್ಲಾಂದ್ರೆ ಸುಮ್ಮನೆ ಬಂದ್ಬಿಟ್ಟು ನಾನು TFSMS ಅಧ್ಯಕ್ಷನಾಗಿ ಒಂದು MLA ಆಗಿ ನಾನು 2 ಜವಾಬ್ದಾರಿ ಇಟ್ಕೊಂಡು 3ನೇ ಜವಾಬ್ದಾರಿಗೆ ಹೋಗ್ಬೇಕಂದ್ರೆ ಅಷ್ಟು ಟೈಮು ಸಿಗೋದಿಲ್ಲ ನಮಗೆ. ಇದನ್ನ ಯಾವುದೋ ಒಂದು ರೀತಿಯಲ್ಲಿ ಸರಿಪಡಿಸಬೇಕು ಅನ್ನೋ ಉದ್ದೇಶದಿಂದ ನಾವು ಬರ್ತಾ ಇದ್ದೀವಿ. ಖಂಡಿತವಾಗ್ಲೂ ಹಳೆ ಏನು ಬ್ಯಾಂಕ್ ಇತ್ತು 2013 ಏನು ಬ್ಯಾಂಕ್ ಇತ್ತು ಆ ರೀತಿಯಲ್ಲಿ ತರಬೇಕು ಅನ್ನೋದು ಆಸೆಯಿಂದ ತರ್ತೀವಿ. 2 ವರ್ಷದಿಂದ ರೋಲ್ ರಿನ್ಯೂ ಆಗಿಲ್ಲ. ಕಟ್ಟವರು ಕಟ್ಟವರು ದುಡ್ಡು ತೊಗೊಂಡವರು ಕಟ್ಟವರು ಸರಿಯಾಗಿ ಕಟ್ಟದೇ ಇರೋದ್ರಿಂದ ಕೊಡೋಕ್ಕಾಗ್ತಾ ಇಲ್ಲ. ಇನ್ನು ಅದನ್ನ ಏನಾದರೂ ರಿಕವರಿ ಮಾಡೋದು ಈ ಕೆಲಸವನ್ನು ಮಾಡಿ ಮುಂದಿನ ದಿನಗಳಲ್ಲಿ ಆ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ನಡ್ಸ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡಿ ಅದು ಸಪ್ರೇಟಾಗಿ ಅದೊಂದು ಕಡೆ ಹೋಗ್ತಾ ಇದೆ. ಅದು ನಾವು ಹೇಳಿದ್ದೀವಿ, ನಿಜನೇ ಹೇಳಿರೋದು, 100% ನಿಜ. ನಾವು ಹೇಳೋದಕ್ಕೆ ಅದು ಸ್ಟ್ಯಾಂಡ್, ಆ ಸ್ಟ್ಯಾಂಡಿಗೆ ನಾವು ಯಾವತ್ತೂ ಇರ್ತೀವಿ. ಅದು ಒಂದು ಕಡೆ ನಡೀತಾ ಇದೆಯಲ್ಲ. ಇವಾಗ ಯಾರು MD ಯಾರು ಹೊಸಬರು ಬಂದವ್ರೆ, ಯಾರು ಹಾಕಿದ್ದಾರೆ, ಯಾರು ಬಂದಿದ್ದಾರೆ, ಅವರೆಲ್ಲ ಇನ್ಕ್ವೈರಿ ಮಾಡ್ತಾರೆ. ಇನ್ನು ಕೋರ್ಟ್ಗಳಲ್ಲಿದ್ದಾವೆ, ಎಲ್ಲ ಇದಾವೆ. ಅದು ಒಂದು ಹಂತವಾಗಿ ಕೋರ್ಟ್ಗಳಲ್ಲಿ ಯಾವಾಗ ತೀರ್ಮಾನ ಆಗುತ್ತೆ ಅವಾಗ ಹೋಗ್ತಾ ಇದೆ. ಸರ್, ಈಗ ಬ್ಯಾಲಹಳ್ಳಿ ಗೋವಿಂದಗೌಡರ ಮೇಲೆ ಕೂಡ ಅವ್ರು ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ತನಿಖೆ ಆಗಬೇಕು ಅಂತ ಈಗ ಅವ್ರೇನಾದ್ರು ಆಯ್ಕೆ ಆಗಿ ಬಂದರೆ ತನಿಖೆಗೆ ಸಹಕಾರ ತನಿಖೆಗೆ ಇವಾಗ ತನಿಖೆ ಮಾಡೋದಕ್ಕೆ ನಾವು ಮಾತಾಡೋದಿದ್ದಾರೆ. ಪೇಪರ್ಸ್ ಯಾವ ಪೇಪರ್ಸು ಏನಾಗಿದೆ, ಯಾವ್ಯಾವ ಟೈಮಲ್ಲಿ ಏನಾಗಿದೆ ಪೇಪರ್ಸ್ ನೋಡ್ತಾರೆ. ಪೇಪರ್ಗೂ ಡೈರೆಕ್ಟರ್ಗೂ ಏನು ಸಂಬಂಧ ಇರುತ್ತೆ. ಅವ್ರು ಬಂದಾಗ ನಾವೆಲ್ಲ ಸಹಕಾರ ಮಾಡಿ ಅವ್ರಿಗೆ ಏನು ಬೇಕು ಸಪೋರ್ಟ್ ಮಾಡ್ತೀವಿ. DCC ಬ್ಯಾಂಕಲ್ಲಿ ರಾಜಕೀಯ ಹೆಚ್ಚಾಗಿ ಜನರಿಗೆ ತೊಂದರೆ ಆಗ್ತಾ ಇದೆ, ಸಾಲ ಸಿಗ್ತಾ ಇಲ್ಲ. ಯಾರಿಗೆ ತೊಂದರೆ ಆಗಿದೆ? ಮಹಿಳೆಯರಿಗೆ ಯಾರಿಗೂ ಸಾಲ ಸಿಗ್ತಾ ಇಲ್ಲ. ಅದೇನಪ್ಪ, ಬರೀ ಕೋಲಾರ ತಾಲೂಕಲ್ಲಿ 1000 ಸಂಘಗಳು NP ಆಗಿದೆ. 1000 ಚಿಲ್ಲರೆ ಸಂಘಗಳು NP ಆಗಿದ್ದಾವೆ. ಚಿಂತಾಮಣಿನಲ್ಲಿ 1300 1400 NP ಆಗಿದ್ದಾವೆ ಸಂಘಗಳು. ಆ ರೀತಿಯಲ್ಲಿ NP ಆದಾಗ ನಾನ್ ಪೇಮೆಂಟ್ ಇದು ಬಂದಾಗ ಹೆಂಗೆ ಬ್ಯಾಂಕ್ ಪೇಮೆಂಟ್ ಕೊಡೋಕ್ಕಾಗೋದಿಲ್ಲ. ಬ್ಯಾಂಕ್ ಕೊಟ್ಟಿರೋ ದುಡ್ಡು ವಾಪಸ್ ಬಂದರೆ ತಾನೇ ಅವ್ರಿಗೆ ಪೇಮೆಂಟ್ ಕೊಡೋಕ್ಕಾಗೋದು. ಕೊಟ್ಟಿರೋ ದುಡ್ಡು ವಾಪಸ್ ಬರದೇ ಇರೋದ್ರಿಂದ ಪೇಮೆಂಟ್ ಇದಾವೆ ಅಂತ ಎಲ್ಲ ಗೊತ್ತಿದೆ. ಎಲ್ಲರೂ ಕಂಪ್ಲೇಂಟ್ಸ್ ಕೊಟ್ಟಿದೆ ಆಲ್ರೆಡಿ. ಮೊನ್ನೆ ಎಲ್ಲ ಪೊಲೀಸ್ ಸ್ಟೇಷನ್ಗಳಾಗಿ ಕಂಪ್ಲೇಂಟ್ಗಳು ನಿಮ್ಮ ಮೀಡಿಯಾಗಳೆಲ್ಲ ನಾವು ನೋಡಿದ್ವಿ. ಕಂಪ್ಲೇಂಟ್ಗಳು ಆಗಿದ್ದಾವೆ. ಇಲ್ಲ, ಅದು ಇವಾಗ DCC ಬ್ಯಾಂಕ್ ಮಾತಾಡೋದು ವಿಜಯನಗರದಲ್ಲಿ ಮಾಡ್ತಾ ಇರೋದು BJP ಅವರು. ಅದು ಸಾಧನ ಕಾಂಗ್ರೆಸ್ ಅವ್ರದ್ದು ಏನು ಸಾಧನೆ ಇಲ್ಲ. ಸಮಾವೇಶ ಅದೆಲ್ಲ ಕಾರ್ಯಕ್ರಮ ಮುಗಿದ ಮೇಲೆ ಅದ್ರ ಬಗ್ಗೆ ತಿರ್ಗಿ ನಾಳೆ ಮಾತಾಡ್ತಾರೆ. ಇವತ್ತು ಮಾತಾಡಲ್ಲ. ಇವತ್ತು DCC ಬ್ಯಾಂಕ್ ಮಾತಾಡ್ತಾರೆ. ಬೇರೆ ಕ್ಷಮೆಯಾಚನೆ ಮಾಡಬೇಕು ಅಂತ ರಾಜ್ಯಾದ್ಯಂತ ರಾಜಕೀಯ ಪಕ್ಷ ನಾಯಕರು ಒತ್ತಾಯ ಮಾಡ್ತಾರೆ. ಸಂದರ್ಭ ಬಂದಾಗ ಹೇಳ್ತೀನಿ. ಅದ್ರ ಬಗ್ಗೆ ಸಂದರ್ಭ ಬಂದಾಗ ಅದ್ರ ಬಗ್ಗೆ ಹೇಳ್ತೀನಿ. ನಾನು ಸಂದರ್ಭ ಬಂದಾಗ ಯಾರ್ಯಾರು ಏನೇನು ಮಾತಾಡಿದಾರೋ ಅದೆಲ್ಲ ನೋಡಿಕೊಂಡು ಅದಾದ್ಮೇಲೆ ನಾನು ಮಾತಾಡ್ತೀನಿ. ರಾಹುಲ್ ಗಾಂಧಿ ಅವರು ಟ್ವೀಟ್ ಮಾಡಿದ್ದಾರೆ ಸರ್. ಈಗ ಎಷ್ಟು ಯುದ್ಧ ವಿಮಾನಗಳನ್ನ ಬಳಸಿದ್ರಿ ಅಂತಂದ್ಬಿಟ್ಟು ಜಯಶಂಕರ್ ಅವರು ಕೇಳಿದ್ದಾರೆ. ಜಯಶಂಕರ್ ಅವರು ಒಂದು ಹೇಳಿಕೆ ಕೊಡ್ತಾರೆ, ನಾವು ಮೊದಲೇ ಯುದ್ಧ ಮಾಡೋದನ್ನ ಆಪರೇಷನ್ ಸುಂದರ ಕಾರ್ಯಾಚರಣೆ ಅವ್ರಿಗೆ ಮಾಹಿತಿ ಇತ್ತು ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಅದ್ರ ಬಗ್ಗೆ ರಾಹುಲ್ ಗಾಂಧಿ ಅವರು ಏನು ಟ್ವೀಟ್ ಮಾಡಿದ್ದಾರೆ ಅನ್ನೋದನ್ನ ಟ್ವೀಟಲ್ಲಿ ಹೋಗಿ ನೋಡಿಕೊಂಡು ಆಮೇಲೆ ನಾನು ಮಾತಾಡ್ತೀನಿ. ಒಂದೇ ಒಂದು ಹೇಳ್ತೀನಿ, ಚೆನ್ನಾಗಿ ಕೇಳ್ಕೊಳ್ತೀನಿ. ಇದೆಲ್ಲ ನಾನು ನಿನ್ನಿಂದ ಏನು ಜೀವನ ಮಾಡ್ತಾ ಇದ್ದೀನಿ, ಇವರಿಂದ ಜೀವನ ಮಾಡ್ತಾ ಇಲ್ಲ, ಇವರಿಂದ ಜೀವನ ಮಾಡ್ತಾ ಇಲ್ಲ, ಇನ್ನೊಬ್ಬರು ನಂಬ್ಕೊಂಡು ಜೀವನ ಮಾಡ್ತಾ ಇಲ್ಲ. ನನ್ನನ್ನು ನಾನು ನಂಬ್ಕೊಂಡು ಜೀವನ ಮಾಡ್ತಾ ಇದ್ದೀನಿ. ನನಗೆ ಯಾವ್ದ್ರಿಂದನೂ ಯಾವುದು ನಾನು ಎಕ್ಸ್ಪೆಕ್ಟೇಷನ್ ಎಲ್ಲೂ ಇರೋದಿಲ್ಲ. ಇರೋದನ್ನು ಮಾತಾಡ್ತೀನಿ, ಅದು ನನ್ನ ಹ್ಯಾಬಿ. ಇರೋದನ್ನು ಮಾತಾಡ್ತೀನಿ, ನನ್ನ ಹ್ಯಾಬಿ ಅದು.
ಆಯಿತಾ. ಮುಜುಗರ ಆಗೋದಕ್ಕೆ ನಾನೇನು ತಪ್ಪು ಮಾಡಿಲ್ಲ, ಯಾರ್ದು ಮನೆ ಹೊಡೆದಿಲ್ಲ, ಯಾರಾದ್ರು ನಾನು ಸಾಲ ತಗೊಂಡಿಲ್ಲ, ದುಡ್ಡು ಹೊಡೆದಿಲ್ಲ, ಏನೂ ಮಾಡಿಲ್ಲ, ಎಲ್ಲೂ ನನಗೆ ಸಾಲ ಬಂದಿಲ್ಲ, ಯಾರಿಗೂ ಕೊಡಬೇಕಾಗಿರುವಂಥ ಅವಶ್ಯಕತೆಯೂ ಯಾರಿಗೂ ಇಲ್ಲ. ನನಗೆ ಇದ್ದರೆ ನನ್ನ ಸಾಲ ಬ್ಯಾಂಕಲ್ಲಿ ಸೇನೆ ಬಗ್ಗೆ ಮಾತಾಡುವಾಗ ಇರ್ತವೆ, ಅದಿರ್ತವೆ ಅಷ್ಟೇ ಬಿಟ್ಟರೆ ಬೇರೆ ಯಾವುದು ಇಲ್ಲ. ಅದರಿಂದ ನೀವು ಕೇಳಿದ್ದಕ್ಕೆ ನಾನು ನಮ್ಮ ರಾಹುಲ್ ಗಾಂಧಿ ಅವರು ಟ್ವೀಟ್ ಮಾಡಿರುವಂಥ, ನಮ್ಮ ನಾಯಕರು ಟ್ವೀಟ್ ಮಾಡಿರುವಂಥದ್ದು ನೋಡಿ ನಾಳೆ ಆನ್ಸರ್. ಬಿಜೆಪಿ ಬಿಜೆಪಿ ಬಗ್ಗೆ ಏನು